ಇದು ಇಷ್ಟು ಮಾಡೋದು ಸುಲಭದ ಕೆಲಸ ಅಲ್ವೇ? ನಾವು ಡೈಲಿ ಊಟವನ್ನು ಮಾಡ್ತೇವೆ. ಅದನ್ನು ಮಾಡೋದನ್ನು ಭಗವಂತನಿಗೆ ಮೊದಲು ಅರ್ಪಿಸಿ ನಾವು ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡೋದು. ಈರುಳ್ಳಿ ಬೆಳ್ಳುಳ್ಳಿನ ವರ್ಜಿಸೋದು, ಜಪವನ್ನು ಮಾಡೋದು, ಇದು ಭಾರಿ ಕಷ್ಟದ ಕೆಲಸ ಅಲ್ಲ, ದೊಡ್ಡ ತಪಶ್ಚರ್ಯ ಅಲ್ಲ, ಕಡಿಮೆ ತಪಶ್ಚರ್ಯ ಇವೆಲ್ಲ. ಅಂದರೆ ಫಸ್ಟು ನಮಗೆ ಇಷ್ಟ ಇರಬೇಕು, ಭಗವಂತ ಧಾಮಕ್ಕೆ ಹೋಗಬೇಕು ಅನ್ನೋದು ಇಷ್ಟ ಇದ್ದರೆ ನಾವು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ನಾವು ಇಷ್ಟಪಡಬೇಕು ಕೂಡ. ನಾವು ಇಲ್ಲೇ ಇಂದ್ರಿಯ ತೃಪ್ತಿಗೋಸ್ಕರ ಶ್ರೀಮಂತರನ್ನ ಒಬ್ಬರಿಗೊಬ್ಬರು ನೋಡಿಕೊಂಡು ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವರಲ್ಲಿ ಕಾರ್ ಇದೆ, ಬಂಗ್ಲಾ ಇದೆ, ಮನೆ ಇದೆ, ಸೈಟ್ ಇದೆ, ಹೆಸರಿದೆ, ಒಳ್ಳೆ ಹೆಸರು ಪಡ್ಕೊಂಡಿದ್ದಾರೆ, ನಾವು ಸ್ವಲ್ಪ ದಿನ ಇದ್ದು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತಂದರೆ ಅದು ಆಗೋದಿಲ್ಲ, ಕಷ್ಟ ಭಗವಂತನ ಧಾಮಕ್ಕೆ ಹೋಗೋಕ್ಕೆ. ಈ ನೆಪ ಮಾಡ್ಕೊಂಡು ನಾವು ಇಲ್ಲಿ ಕುಂತ್ಕೊಂಡ್ರೆ ಇಲ್ಲೇ ಇರಬೇಕಾಗುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಹಾಗೆ ದೂರದ ಬೆಟ್ಟ ನುಣ್ಣಗೆ ಅಂದರೆ ನಾವು ಅನ್ಕೊಂತೀವಿ ಅವರು ಶ್ರೀಮಂತರು, ಅವ್ರಿಗೆ ಆ ಥರ ಇದೆ, ಹೆಸರಿದೆ, ದುಡ್ಡಿದೆ, ಅವರು ತಕ್ಕನಾಗಿ ಅವ್ರಿಗೂ ನೋವಿದೆ. ಈಗ ಒಬ್ಬ 100 ರೂಪಾಯಿ ದುಡಿತಾನೆ ಅಂತಂದರೆ ಅವನಿಗೆ 90 ರೂಪಾಯಿ ಖರ್ಚು ಇದ್ದಿರುತ್ತೆ, 80 ರೂಪಾಯಿಂದ 90 ರೂಪಾಯಿ ಖರ್ಚು. ಹಾಗೆ ಅವ್ನು ಲಕ್ಷಾಂತರ ರೂಪಾಯಿ ದುಡಿದ್ರೆ ಅವ್ನ ತಕ್ಕನಾಗಿ ಖರ್ಚಿರುತ್ತೆ, ಅವ್ನಿಗೆ ಆದಂಥ ನೋವುಗಳಿರುತ್ತೆ. ಅದು ನಮಗೆ ಕಾಣೋದಿಲ್ಲ. ನಾವು ಅನ್ಕೊಂತೀವಿ ಅವ್ರು ಚೆನ್ನಾಗಿದ್ದಾರೆ ಅಂತ, ಅವ್ನು ತಕ್ಕನಾಗಿ ಅವ್ನು ಇರ್ತಾನೆ, ಅವ್ರು ತಕ್ಕನಾಗಿ ಅವ್ರು ಇರ್ತಾರೆ. ಹಾಗಾಗಿ ನಾವು ಅದನ್ನು ನೋಡಿ ಇದು ಮಾಡ್ಕೊಬಾರ್ದು. ಅವರಾಗಿದ್ದಾರೆ, ನಾವು ಈಗಿಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಇದೊಂಥರ ಜೈಲಲ್ಲಿ ಕೈದಿಗಳಿಗೆ ಸಾಮಾನ್ಯ ಕೈದಿ ಮತ್ತು VIP ಕೈದಿ. VIP ಕೈದಿಗೂ ಸಾಮಾನ್ಯ ಕೈದಿಗೂ ಏನು ವ್ಯತ್ಯಾಸ? VIP ಕೈದಿಗೆ ಸ್ಪೆಷಲ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಅವನಿಗೆ ಹಾಸಿಗೆನೋ ಸಪ್ರೇಟ್ ಒಂದು ರೂಮು ಆ ಥರ ಕೊಡ್ಬೋದು. ಆದರೆ ಕೈದಿನೇ ಇರೋದು ಜೈಲಲ್ಲೇ. ಹಾಗಾಗಿ ಜೈಲಲ್ಲಿ ಇರೋದೇ ಜೈಲಲ್ಲಿ, ಅಂಥದ್ರಲ್ಲಿ ಅವ್ರು VIP ಆದ್ರೇನು, ಸಾಮಾನ್ಯ ಕೈದಿ ಆದ್ರೇನು, ಎಲ್ಲ ಒಂದೇ ಅಲ್ವಾ? ಜೈಲಲ್ಲಿರೋದೇ ಉಂಟಂತೆ. ಹಾಗಾಗಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ನಾವು ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಈ ಭೌತಿಕ ಜಗತ್ತಿನಿಂದ ನಾವು ಮೊದಲು ತಪ್ಪಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ದುಃಖಾಲಯ ಅಶಾಶ್ವತಂ, ಅದರಿಂದ ಇದು ದುಃಖಾಲಯ. ಇಲ್ಲಿಂದ ನಾವು ಪಾರಾಗಕ್ಕೆ ನಾವು ಸಿದ್ಧರಾಗಿರಬೇಕು, ಪಾರಾಗಬೇಕು ಕೂಡ. ಓಕೆ, ಮತ್ತು ಪಾರಾಗಿ ಭಗವಂತನ ಪ್ರಗತಿಯನ್ನು ಸಾಧಿಸಿ ಭಗವಂತ ಧಾಮಕ್ಕೆ ನಾವು ಹೋಗಬೇಕು. ಇದೆಲ್ಲ ಭಕ್ತಿಯಲ್ಲಿ ಇರೋರಿಗೆ ಏನು ತೊಂದರೆ ಇಲ್ಲ, ಯೋಚನೆ ಇಲ್ಲ. ಆದರೆ ಭಕ್ತರಿಗೆ ಒಂದೇ ಯೋಚನೆ, ನಾವು ಈ ಜನ್ಮದಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಬೇಕಾ ಅಥವಾ ಮುಂದಿನ ಜನ್ಮನೋ ಮತ್ತೊಂದು ಜನ್ಮನೋ ಅನ್ನೋದನ್ನು ನಾವು ನಿರ್ಧರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಅದೇ ಹೆಸರು ಮಾಡ್ತಾ ಜೊತೆಗೆ ಭಕ್ತಿಯನ್ನು ಮಾಡ್ತಾ ಇರ್ತೀವಿ ಅಂತ ನಾವು ಕೂತ್ಕೊಂಡ್ರೆ ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ತೀವ್ರವಾದ ಸಾಧನೆ ಬೇಕು. ಧಾಮಕ್ಕೆ ಹೋಗ್ಬೇಕಾದ್ರೆ ತೀವ್ರವಾದ ಸಾಧನೆ ಮಾಡಿದ್ರೆ ಮಾತ್ರ ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು. ಇಲ್ಲ ಅಂತಂದರೆ ಭೌತಿಕ ಜಗತ್ತಿನಲ್ಲೇ ಮತ್ತೆ ಜನ್ಮಗಳನ್ನು ಪಡ್ಕೊಂಡು ನಾವು ಇದೇ ಸ್ಟೆಪ್ ಬೈ ಸ್ಟೆಪ್ ರಿಪೀಟ್ ಆಗ್ತಾ ಇರ್ತದೆ. ಆಮೇಲೆ ನಿಧಾನಕ್ಕೆ ಹಂತವಾಗಿ ಹೋಗ್ಬೇಕಾಗುತ್ತೆ. ಮಿಶ್ರ ಭಕ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಹಂತವಾಗಿ ನಾವು ಸುಮಾರು ಜನ್ಮಾಂತರಗಳು ತಗೊಳುತ್ತೆ. ಹಾಗಾಗಿ ನಾವು ಜನ್ಮ ಪಡ್ಕೊಂಡಾಗ ನಾವು ಈ ಥರ ಜನ್ಮನೇ ಅನ್ನೋದು ನಮಗೆ ಅದು ನಮ್ಮ ಮಾಡಿದ ಕರ್ಮ ಫಲ ಅನುಸಾರ ನಮಗೆ ಸಿಗುತ್ತೆ. ನಾವು ಅಸಹಾಯಕರು, ಇದರಲ್ಲಿ ನಮ್ಗೆ ಈ ಥರ ಜನ್ಮನೇ ಬೇಕು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಯಾರು ಭಗವಂತನ ಅಂದರೆ ಯಾರು ಭಗವಂತನ ಶುದ್ಧ ಭಕ್ತರು ಆಚಾರ್ಯರ ಮೇಲೆ ಅವಲಂಬಿತರಾಗಿರ್ತಾರೋ, ಅಂದರೆ ಅಸಹಾಯಕರಾಗಿರೋರು,
ಪ್ರಬಲರಾದ್ರ ಅಂದರೆ ನಮಗಿಂತ ಪ್ರಬಲ ಆದಂಥವರು ಭಗವಂತನ ಶುದ್ಧ ಭಕ್ತರು ಮತ್ತು ಆಚಾರ್ಯರು, ಇವರ ಮೇಲೆ ನಾವು ಅವಲಂಬಿತರಾದರೆ ಈ ಅಸಹಾಯಕ ಸ್ಥಿತಿಯಿಂದ ನಾವು ಹೊರಬರಬಹುದು ಮತ್ತು ಭಗವಂತನ ಧಾಮಕ್ಕೆ ನಾವು ಹೋಗ್ಬೋದು ಕೂಡ. ಧ್ರುವ ಮಹಾರಾಜ 36,000 ವರ್ಷಗಳ ಕಾಲ ಭೌತಿಕ ಜಗತ್ತನ್ನು ಸಮೃದ್ಧಿಯಾಗಿ ಆಳ್ತಾನೆ. ಅವನು ನೇರವಾಗಿ ವೈಕುಂಠದಿಂದ ಬಂದಿರತಕ್ಕಂಥ ವಿಮಾನವನ್ನು ಹತ್ತಿ ವೈಕುಂಠಕ್ಕೆ ಹೋಗ್ತಾನೆ. ಅದೇ ರೀತಿ ಅಜಮೇಳ ಅವನು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ದ. ಆದರೂ ಸಾಯೋ ಸಮಯದಲ್ಲಿ ಅವನು ಭಗವಂತನ ನಾಮವನ್ನು ತೆಗೆದುಕೊಂಡ. ಭಗವಂತನ ನಾಮ ತಗೊಂಡು ಅವನ ಸಾವನ್ನೇ ಜಯಿಸ್ದ. ಹಾಗೆ ಭಗವಂತ ಅವನಿಗೆ ಆ ಒಂದು ಮಾರ್ಗ ಕೊಟ್ಟ. ಅವನು ಭಕ್ತಿ ಮಾರ್ಗದಲ್ಲಿ ಮುಂದುವರ್ಕೊಂಡು ಅವನು ಪ್ರಗತಿ ಸಾಧಿಸಿ ಮತ್ತೆ ಧಾಮಕ್ಕೆ ವೈಕುಂಠಕ್ಕೆ ಹೋಗ್ತಾನೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬುದ್ಧಿವಂತರು ಕೃಷ್ಣ ಪ್ರಜ್ಞೆನ ತೆಗೆದುಕೊಳ್ತಾರೆ ಅಂತ. ಮನುಷ್ಯ ಜನ್ಮವನ್ನು ಪರಿಪೂರ್ಣತೆ ಮಾಡ್ಕೊತಾರೆ. ಕೃಷ್ಣ ಪ್ರಜ್ಞೆನ ತಗೊಂಡು ಈ ಜನ್ಮನ ಪರಿಪೂರ್ಣತೆ ಮಾಡ್ಕೊತಾರೆ. ಅಂತಿಮ ಕಾಲದಲ್ಲಿ ಅಂತೆ ನಾರಾಯಣ ಸ್ಮೃತಿ. ನಾವು ಸಾಯೋ ಸಮಯದಲ್ಲಿ ಭಗವಂತನ ನಾಮ ತೆಗೆದುಕೊಳ್ಳಕ ಆಗೋದಿಲ್ಲ. ಯಾಕಂತಂದ್ರೆ ಯಾವಾಗೂ ಭಗವಂತನ ನಾಮ ನಮ್ಮ ನಾಲಿಗೆ ಮೇಲೆ ಆಡ್ತಿರ್ಬೇಕಾದ್ರೆ ಅದು ಆವಾಗ ಜ್ಞಾಪನ ಬರುತ್ತೆ. ಸಾವಲ್ಲಿ ಎಷ್ಟು ನೋವಿದೆ ಅಂತಂದ್ರೆ 40,000 ಚೇಳು ಒಂದೇ ಸಲ ಕಚ್ಚಿದಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಸಾವಿನ ಸಮಯದಲ್ಲಿ ನಮಗಾಗುತ್ತೆ. ಹಾಗಾಗಿ ನಮಗೆ ಭಗವಂತನ ನಾಮ ಎಲ್ಲಿ ಜ್ಞಾಪನ ಬರುತ್ತೆ? ನಾವು ಏನಾದ್ರು ಎದ್ರೆ ಬಿದ್ದರೆ ಅಯ್ಯೋ ಅಪ್ಪ ಅಮ್ಮ ಅಂತ ಹೇಳ್ತೀವಿ. ಅದಲ್ಲ, ನಾವು ಎದ್ರೆ ಮಲಗಿದ್ರೆ ಬಿದ್ದರೆ ಸೀನಿದ್ರೆ ಕೆಮ್ಮಿದ್ರೆ ಕೃಷ್ಣನ ನಾಮ ಇರಬೇಕು. ಯಾವಾಗ ಕೃಷ್ಣನ ನಾಮ ಸತತವಾಗಿ ನಮ್ಮಲ್ಲಿ ಇರುತ್ತೋ ಅಂತ್ಯಕಾಲದಲ್ಲಿ ಆಟೋಮೆಟಿಕ್ ಆಗಿ ನಮ್ಗೆ ಬಂದೇ ಬರುತ್ತೆ. ನಾವು ಇಸ್ಕಾನಲ್ಲಿ ನಾವು ಹರೇ ಕೃಷ್ಣ ಅಂತಲೇ ಕರೆಯೋದು. ಯಾಕೆಂದರೆ ಭಕ್ತರು ಗೊತ್ತಿದೆ. ಹಾಗಾಗಿ ಭಗವಂತನ ನಾಮ ನಾವು ತಗೊಳ್ತಾನೆ ಇರಬೇಕು, ಯಾವಾಗೂ ತಗೊಳ್ತಾ ಇರಬೇಕು. ಹಾಗಾಗಿ ನಾವು ತಗೊಂಡಾಗ ಅದು ಅಂತ್ಯಕಾಲದಲ್ಲಿ ಕೂಡ ನಮಗೆ ಭಗವಂತನ ನಾಮ ಜ್ಞಾಪನ ಬರುತ್ತೆ. ಹೀಗೆ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಕೃಷ್ಣ ಅಂತ ಹೇಳ್ರಪ್ಪ, ಭಗವಂತನ ನಾಮ ತಗೊಳ್ರಪ್ಪ ಅಂತಂದರೆ ಆಗಲ್ಲ ಅಂತ 3 ಅಕ್ಷರನ 3 ಸರಿ ಹೇಳ್ತಾರೆ ಹೊರತು ಕೃಷ್ಣ ಅಂತ ಹೇಳೋದಿಲ್ಲ. ಯಾಕೆಂದರೆ ಅವರು ಇದರಲ್ಲಿ ಬಿದ್ದೋಗಿರ್ತಾರೆ, ಮುಳುಗೋಗಿರ್ತಾರೆ. ಹಾಗಾಗಿ ಕಷ್ಟ. ನಮಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಇದೆ, ಅದನ್ನು ನಾವು ಉಪಯೋಗ ಮಾಡ್ಕೊಂಡ್ರೆ ನಿಜವಾಗೂ ಭಗವಂತನ ಧಾಮಕ್ಕೆ ಹೋಗ್ಬೋದು. ಅಲ್ಪ ಸ್ವಾತಂತ್ರ್ಯದಲ್ಲಿ ಅದನ್ನು ನಾವು ಉಪಯೋಗಿಸ್ಕೊಂಡು ನಾವು ಶುದ್ಧ ಭಕ್ತಿ ಮಾಡೋ ಮುಖೇನ ಭಗವಂತನ ಧಾಮಕ್ಕೆ ನಾವು ಹೋಗ್ಬೋದು. ಭಗವಂತನ ನಾಮ ಸಾಮಾನ್ಯವಾಗಿ ಭಕ್ತರಿಗೆ ಮಾತ್ರ ತಿಳಿದಿರುತ್ತೆ. ಯಾಕೆಂದರೆ ಅವರೆಲ್ಲ ಸತತವಾಗಿ ಸಾಧನೆ ಮಾಡ್ತಾ ಇರ್ತಾರೆ ಕೂಡ. ಮತ್ತೆ ಈ ದೇಹವನ್ನು ಬಿಡಬೇಕಾದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಿಡಬೇಕು. ಶ್ರೀಲ ಪ್ರಭುಪಾದರು ಮರಣದ ಸಮಯದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲೇ ಅವರು ತಮ್ಮ ಪ್ರಾಣವನ್ನು ಬಿಟ್ಟರು. ಅವರಿಗೆ ಯಾವುದೇ ರೀತಿ ಭೌತಿಕ ಕಷ್ಟದಿಂದ ಅವ್ರು ತೊಂದರೆಗೆ ಒಳಗಾಗಲಿಲ್ಲ. ಹಾಗಾಗಿ ಈ ಹಂತವನ್ನು ನಾವು ತಲುಪಬೇಕು. ಇದೆಲ್ಲವೂ ಭಕ್ತಿಯಿಂದ ಸಾಧ್ಯ. ಆದರೆ ನಾವು ಮನಸ್ಸು ಮಾಡಬೇಕು. ತೊಂದರೆ ಆಯಿತು. ಪರಸ್ತಸ್ಮಾತು ಭಾವೋನ್ಯೋ ವ್ಯಕ್ತೋ ವ್ಯಕ್ತ ಸನಾತನ ಯಃ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಭೌತಿಕ ಜಗತ್ತು ನಾಶ ಆಗುತ್ತೆ ಮತ್ತೆ ಸೃಷ್ಟಿಯಾಗುತ್ತೆ. ಇದಕ್ಕೂ ಮೀರಿದ್ದು ಇನ್ನೊಂದು ಧಾಮ ಇದೆ,
ಅದು ಸನಾತನವಾದದ್ದು, ಆಧ್ಯಾತ್ಮಿಕವಾದದ್ದು. ಅದಕ್ಕೆ ಪ್ರಳಯ, ಸೃಷ್ಟಿ ಅನ್ನೋದೇ ಇಲ್ಲ. ಭೌತಿಕ ಪ್ರಪಂಚ, ಭೌತಿಕ ಜಗತ್ತು ನಾಶವಾದಾಗಲೂ ಕೂಡ ಅದು ಇರುತ್ತೆ. ಭೌತಿಕ ಜಗತ್ತಿನಲ್ಲಿ ನಾವು ಆಧ್ಯಾತ್ಮಿಕವನ್ನು ಕಾಣ್ಬೋದು. ಅದು ಜಗನ್ನಾಥಪುರಿ ಮತ್ತು ನವದೀಪ್ ಧಾಮ. ಇದು ಭೌತಿಕ ಜಗತ್ತಿನಲ್ಲಿ ಇರ್ತಕ್ಕಂಥ ಆಧ್ಯಾತ್ಮಿಕವಾದ ಸ್ಥಳ. ನಾವು ಕೇಳ್ಬೋದು, ಇದು ಆಧ್ಯಾತ್ಮಿಕ ಅಂತೀವಿ, ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ ಹೋಗ್ತೀವಲ್ಲ, ಆಧ್ಯಾತ್ಮಿಕ ಅಂತೀವಿ, ಇದ್ಯಾಕೆ ಆಗುತ್ತೆ? ಬಸ್ಸು, ಟ್ರೈನು ಇದೆಲ್ಲ ಹೋಗೋದ್ರಿಂದ ಆಧ್ಯಾತ್ಮಿಕ ಯಾಗಾಗುತ್ತೆ ಅಂತ ನಾವು ಕೇಳ್ಬೋದು. ಆದರೆ ಭಗವಂತ ನಮಗೆ ಏಕೆ ಕಾಣಿಸಲ್ಲ? ಭಗವಂತ ನಮಗೆ ಏನಕ್ಕೆ ಕಾಣಿಸೋದಿಲ್ಲ ಅಂತಂದರೆ, ನಮ್ಮ ದೃಷ್ಟಿ ಭೌತಿಕವಾಗಿ ಕಲ್ಮಶ ಆಗಿದೆ. ಹಾಗಾಗಿ ನಮ್ಮ ಕಣ್ಣುಗಳಿಗೆ ಬರೀ ಭೌತಿಕ ವಸ್ತುಗಳನ್ನು ಮಾತ್ರ ಕಾಣೋಕ್ಕೆ ಸಾಧ್ಯ. ಆಧ್ಯಾತ್ಮಿಕವಾಗಿ ನೋಡೋಕ್ಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಇನ್ನೂ ಬಂದಿಲ್ಲ. ಹಾಗಾಗಿ ಭಕ್ತಿಯಲ್ಲಿ ಪ್ರಗತಿ ಹೊಂದಿ ಪರಿಪೂರ್ಣತೆ ಸಾಧಿಸಿದಾಗ ಮಾತ್ರ ನಾವು ಭಗವಂತನನ್ನು ನೇರವಾಗಿ ನೋಡ್ಬೋದು, ಭಗವಂತನ ಧಾಮಕ್ಕೆ ಹೋಗ್ಬೋದು. ಅಲ್ಲಿವರೆಗೆ ನಾವು ಜ್ಞಾನದ ಮೂಲಕ, ತತ್ವದ ಮೂಲಕ ನಾವು ತಿಳ್ಕೋಬೋದು. ಈ ಧಾಮದಲ್ಲಿ ಮಾರ್ಕಂಡೇಯ ಋಷಿ ಕೃಷ್ಣ ಪ್ರಳಯದ ಸಮಯದಲ್ಲಿ ಎಲೆಯ ಮೇಲೆ ಮಲಗಿದ್ದು ತನ್ನ ಕಾಲು ಬೆರಳನ್ನು ಬಾಯಲ್ಲಿ ಇಟ್ಕೊಂಡಿರ್ತಾನೆ. ಈ ದರ್ಶನವನ್ನು ಮಾರ್ಕಂಡೇಯ ಋಷಿ ದರ್ಶನವನ್ನು ಪಡಿತಾನೆ. ಅದಕ್ಕೆ ಜಗನ್ನಾಥಪುರಿಯಲ್ಲಿ ಭಗವಂತನನ್ನು ಯಾರು ದರ್ಶನ ಮಾಡ್ತಾರೋ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರೋದಿಲ್ಲ. ಭಗವಂತ ನಮಗೋಸ್ಕರ ಭೌತಿಕ ಜಗತ್ತಿನಲ್ಲಿ ತಾನು ಮತ್ತೆ ತನ್ನ ಧಾಮವನ್ನು ಭಕ್ತರಿಗಾಗಿ ನೀಡಿದ್ದಾನೆ, ಕೃಪೆಯನ್ನು ಪಡೆದುಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ. ಹಾಗಾಗಿ ನಮ್ಮ ಗುರಿ ಆಧ್ಯಾತ್ಮಿಕ ಜಗತ್ತು, ಭಗವಂತನ ಧಾಮಕ್ಕೆ ಹೋಗೋದೇ ನಮ್ಮ ಗುರಿ. ಶ್ಲೋಕ 21. ಅವ್ಯಕ್ತೋಕ್ಷರ ಇತ್ಯುಕ್ತ ಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯೇನ ನಿರ್ವರ್ತಂತೆ ತದ್ದಾಮಂ ಪರಮಂ ಮಮ. ಪರಿಪೂರ್ಣವಾದದ್ದು ಅಥವಾ ನಾಶವಾಗದೇ ಇರ್ತಕ್ಕಂಥದ್ದು ಅವ್ಯಕ್ತ ಸ್ಥಳ, ಅದೇ ಆಧ್ಯಾತ್ಮಿಕ ಸ್ಥಳ. ನಾವು ಹೋಗ್ಬೇಕಾಗಿರೋಂಥ ಸ್ಥಳ, ನಮ್ಮ ಗುರಿ ಅಂದರೆ ನಾವು ಹೋಗ್ಬೇಕಾಗಿರೋಂಥ ಸ್ಥಳ. ಆ ಜಾಗಕ್ಕೆ ಹೋದರೆ ನಾವು ಮತ್ತೆ ಹಿಂದಿರುಗಿ ಈ ಭೌತಿಕ ಪ್ರಪಂಚಕ್ಕೆ ಬರೋದಿಲ್ಲ. ಅದೇ ನನ್ನ ಧಾಮ ಅಂತ ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ವೃಂದಾವನನ್ನು ವರ್ಣಿಸೋದು ಬ್ರಹ್ಮ ಸಂಹಿತೆಯಲ್ಲಿದೆ. ಚಿಂತಾಮಣಿ ಪ್ರಕರ ಸದ್ವಿಸು ಕಲ್ಪವೃಕ್ಷ ಲಕ್ಷಾಋತೇಷು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸಂಪೂರ್ಣ ಚಿಂತಾಮಣಿ ಧಾಮವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವಿಷ್ಣು ನೆಲೆಸಿರ್ತಕ್ಕಂಥ ಲೋಕ ವೈಕುಂಠ ಅಂತ ಕರೀತಾರೆ. ಅದರ ಮೇಲೆ ಅಯೋಧ್ಯ, ಅದರ ಮೇಲೆ ಜಗನ್ನಾಥಪುರಿ, ದ್ವಾರಕಾ, ಮಥುರಾ, ಕೊನೆಗೆ ಗೋಲೋಕ. ಮತ್ತು ಇನ್ನೊಂದು ಭಾಗ ಅಂತಂದರೆ ವೃಂದಾವನ, ನವದೀಪ, ಅದರಲ್ಲಿ ಎರಡು ಇದೆ. ಈ ಬ್ರಹ್ಮ ಸಂಹಿತೆಯಲ್ಲಿ ಯಾವ ರೀತಿ ವರ್ಣಿಸಿದ್ದಾರೆ ಅಂತಂದರೆ, ಇಲ್ಲಿ ಕಲ್ಪವೃಕ್ಷಗಳು, ಸುರಭಿ ಹಸುಗಳು, ಸಹಸ್ರಾರು ಲಕ್ಷ್ಮಿಯರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಸುರಭಿ ಹಸುಗಳ ವರ್ಗಗಳು 108 ವರ್ಗಗಳು, 108 ಥರ
108 ವರ್ಗಗಳಿದೆ. ಅದನ್ನು ಕೃಷ್ಣ ತನ್ನ 108 ಇರ್ತಕ್ಕಂಥ ಮಣಿ ಅನ್ನ ಎಣಿಸಿ, ಅಂದರೆ ಅದನ್ನು ಕರೆಯೋ ಒಂದು ಇದನ್ನು ಕೂಡ ಮಾಡ್ತಾನೆ. ಅಂದರೆ ಕೊಳಲನ್ನು ನುಡಿಸ್ತಾ ಹಸುಗಳನ್ನು ಕರೀತಾನೆ. ಹಾಗೆ ಎಷ್ಟು ವರ್ಗಗಳಿದೆ, ಎಷ್ಟು ಥರ ಇದೆ, 108 ಥರ. ಆ ರೀತಿ ಒಂದೊಂದು ವರ್ಗನೂ ಆ ಮಣಿಯನ್ನು ಎಣಿಸೋ ಮುಖಾಂತರ ಅವನು ಕಂಡುಹಿಡಿತಾನೆ. ಅದಕ್ಕೆ ಅವನಿಗೆ ಗೋಪಾಲ ಅಂತ ಹೆಸರು. ಅವನ ದಿನಚರಿ ಏನು ಅಂತಂದರೆ, ಬೆಳಿಗ್ಗೆ ಎದ್ದೇಳೋದು, ಸ್ನಾನ ಮಾಡೋದು, ಸುರಭಿ ಹಸುಗಳ ಹಾಲನ್ನು ಕರೆಯೋದು, ಆಮೇಲೆ ಆಟ ಆಡೋದು, ಕುಸ್ತಿ ಆಟ, ಚೆಂಡಾಟ, ಗಿಲ್ಲಿ ದಂಡು, ಈಗ ಏನೆಲ್ಲ ಆಟಗಳಿದೆ ಅದನ್ನು ಆಡ್ತಾ ಇದ್ದಿದ್ದು. ಈಗ ಸ್ಪೋರ್ಟ್ಸ್ ಅದನ್ನೇ ಅಳವಡಿಸ್ಕೊಂಡಿರೋದು ಕೂಡ. ಇವನು ಸ್ನೇಹಿತರೊಡನೆ ಆಟ ಆಡ್ತಾನೆ. ಆಟ ಆಡ್ತಾ ಇಲ್ಲಿ ಅವರನ್ನು ಯಾಮಾರಿಸಿ ತಕ್ಷಣ ಬೇರೆ ಕಡೆ ಗೋಪಿಯರ ಜೊತೆ ಅವನು ಸಮಯ ಕಳೆಯಕ್ಕೆ ಹೋಗ್ತಾನೆ. ಈ ರೀತಿ ಅವನ ಸಮಯನ ಕಳೀತಾನೆ. ಮತ್ತು ಸಂಜೆ ಅವನು ಹೊರಡೋ ಸಮಯಕ್ಕೆ ಆ ಕೊಳಲಿನಿಂದ ಕೊಳಲಿನಿಂದ ಕರೀತಾನೆ. ಎಲ್ಲ ಹಸುಗಳು ಅವನ ಕೊಳಲಿನ ನಾದ ಹೇಗಿರುತ್ತೆ ಅಂತಂದರೆ, ಆ ನಾದ ಕೇಳಿದ ತಕ್ಷಣ ಎಲ್ಲ ಹಸುಗಳು ಹಿಂಬಾಲಿಸ್ತವೆ ಕೃಷ್ಣನನ್ನು. ಮತ್ತು ಇನ್ನೊಂದೇನು ಅಂತಂದರೆ, ಸ್ತ್ರೀ ಶಕ್ತಿಯ ಮೂಲ ಬಂದಿದ್ದು ರಾಧಾರಾಣಿಯಿಂದ. ಮತ್ತು ಅದೇ ರೀತಿ ರಾಧಾರಾಣಿಯಿಂದ ಲಕ್ಷ್ಮಿಯರಿಗೆ, ವೈಕುಂಠದಲ್ಲಿ ಇರ್ತಕ್ಕಂಥ ಲಕ್ಷ್ಮಿ, ಮತ್ತು ಆ ಲಕ್ಷ್ಮಿಯಿಂದ ಭೌತಿಕ ಜಗತ್ತಿನಲ್ಲಿರ್ತಕ್ಕಂಥ ದುರ್ಗಾದೇವಿಗೆ, ಈ ಶಕ್ತಿಯ ಮೂಲ ಎಲ್ಲವೂ ರಾಧಾರಾಣಿಯಿಂದ ಬಂದಿರತಕ್ಕಂಥದ್ದು. ಹಾಗೆ ವಿಷ್ಣು ತತ್ವನೂ ಕೂಡ ಕೃಷ್ಣನಿಂದ ಬಂದಿರತಕ್ಕಂಥದ್ದು. ಗೋಪಿಯರು ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ಗೋಪಿಯರ ಪ್ರೇಮವನ್ನು ವರ್ಣಿಸಿದ್ದಾರೆ. ಹೇಗೆಂದರೆ, ಅವರು ಎಲ್ಲರಿಗಿಂತ ಅತ್ಯಂತ ಉತ್ಕೃಷ್ಟವಾದ ಶ್ರೇಷ್ಠವಾದ ಭಕ್ತಿಯ ಅಂತ ಗೋಪಿಯರದು. ಯಾಕೆಂದರೆ ವೃಂದಾವನದಲ್ಲಿ ಇರ್ತಕ್ಕಂಥ ಕೃಷ್ಣನ ಸ್ನೇಹಿತರಾಗಲಿ, ತಂದೆ ತಾಯಿಯರಾಗಲಿ, ಹಸುಗಳಾಗಲಿ, ಕರುಗಳಾಗಲಿ, ನವಿಲು, ಎಲ್ಲ ಜೀವಿಗಳು ಮುಕ್ತವಾಗಿ ಕೃಷ್ಣನ ಭಕ್ತಿಯಲ್ಲಿ ಸೇವೆಯಲ್ಲಿ ತೊಡಗ್ತಾರೆ. ಮತ್ತು ಯಾರೂ ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಸಹಜ. ಕೃಷ್ಣನ ಜೊತೆ ಗೋಪಾಲಕರು ಅವನ ಜೊತೆ ಆಟ ಆಡ್ತಾರೆ, ಅದನ್ನು ಯಾರು ಕೇಳಲ್ಲ. ತಂದೆ ತಾಯಂದರು, ಹಿರಿಯ ಗೋಪಿಯರು ಕೃಷ್ಣನ ಪ್ರೀತಿಯಿಂದ ನೋಡ್ತಾರೆ. ಆದರೆ ಇದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಆದರೆ ಗೋಪಿಯರು ಕೃಷ್ಣನ ಜೊತೆ ಆಟ ಆಡಿದ್ರೆ ಮಾತ್ರ ಎಲ್ಲರೂ ಕೇಳ್ತಾರೆ. ಆದ್ದರಿಂದ ಗೋಪಿಯರು ಎಷ್ಟು ಕಷ್ಟಗಳನ್ನು ಪಡ್ತಿದ್ದಾರೆ ಅಂದರೆ, ಆ ಕಷ್ಟಗಳನ್ನು ಮೀರಿ ಎದುರಿಸಿ ಕೃಷ್ಣನ ಸೇವೆಯಲ್ಲಿ ತೊಡಗುತ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಆ ಗೋಪಿಯರ ಸ್ಥಾನ ಬಹಳ ಉತ್ಕೃಷ್ಟವಾದದ್ದು. ಅದರಿಂದ ಅವರ ಸೇವಕರಾಗಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕಷ್ಟದಲ್ಲಿ ಭಕ್ತಿ ಮಾಡ್ತಕ್ಕಂಥ ಭಕ್ತರು ಬಹಳ ಬಲಿಷ್ಠರು. ಯಾವುದೇ ಸನ್ನಿವೇಶದಲ್ಲೂ ಕೂಡ ಅವರು ಭಕ್ತಿಯಿಂದ ದೂರ ಆಗೋಕ್ಕಾಗಲ್ಲ. ಜೀವನದಲ್ಲಿ ಕಷ್ಟದಲ್ಲಿದ್ದರೂ ಕೂಡ ಭಕ್ತಿ ಮಾಡ್ತಾ ಇದ್ದರೆ ಅವರು ಖಂಡಿತವಾಗಿ ಬೇಸರ ಮಾಡ್ಕೊಬೇಡಿ. ಅವರು ನಿಜವಾಗೂ ಅವರೇ ಭಾಗ್ಯಶಾಲಿಗಳು. ಅವರು ಭಕ್ತಿಯಿಂದ ಬೇಗ ಎಲ್ಲರಿಗಿಂತ ಬಹಳ ಭಕ್ತಿಯನ್ನು ಸಾಧಿಸ್ತಾರೆ ಕೂಡ. ಕೃಷ್ಣನ ಕೊಳಲು ಅಂದರೆ ವೇಣು ಭಾಗವತದಲ್ಲಿ ಬಹಳ ವರ್ಣಿಸಿದ್ದಾರೆ. ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಸಂಗೀತದ ಮೂಲ ಬಂದು ಕೃಷ್ಣನ ಕೊಳಲಿನಿಂದ ಬಂದಿರೋದು ಅಂತ. ಕೃಷ್ಣನ ಕೊಳಲಿನಿಂದ ಬಂದಿರತಕ್ಕಂಥ ನಾದ ಬ್ರಹ್ಮ ಶಿವರನ್ನೇ ದಿಗ್ಭ್ರಮೆಗೊಳಿಸುತ್ತೆ. ಆ ರೀತಿ ಇರುತ್ತೆ. ಮತ್ತು ಸಂಪೂರ್ಣ ಜಗತ್ತನ್ನೇ ಆಕರ್ಷಣೆ ಮಾಡುವಂಥ ಶಕ್ತಿ ಕೃಷ್ಣನ ಕೊಳಲಿನ ನಾದದಲ್ಲಿದೆ.
ವೇದದಲ್ಲಿ ಸಂಗೀತದ ಸಕಲ ಜ್ಞಾನ ಐತೆ. ಆ ವೇದವನ್ನ ಆ ವೇದದಲ್ಲಿ ಪಾರಂಗತರಾಗಿರ್ತಕ್ಕಂಥ ಬ್ರಹ್ಮ ಶಿವರು ಕೂಡ ಅವರೇ ದಿಗ್ಭ್ರಮೆ ಪಡ್ತಾರೆ. ಏನು ಈ ಥರ ಒಂದು ಸಂಗೀತ ನಾವು ಕೇಳಿಲ್ವಲ್ಲ ಅನ್ನೋ ರೀತಿ ಆಶ್ಚರ್ಯ ಪಡ್ತಾರೆ, ದಿಗ್ಭ್ರಮೆ ಒಳಗಾಗ್ತಾರೆ. ಕೃಷ್ಣ ನುಡಿಸಿದ್ದ ಕೊಳಲಿನ ನಾದದಲ್ಲಿ, ಈ ಕೃಷ್ಣ ನುಡಿಸ್ತಾ ಇರತಕ್ಕಂಥ ಕೊಳಲಿನ ನಾದದಲ್ಲಿ ಯಾವ ರೀತಿ ಇದೆ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಸಂದೇಶ ರವಾನೆ ಆಗುತ್ತೆ. ಅದು ರಾಧಾರಾಣಿಗಿರ್ಬೋದು, ಗೋಪಿಯರಿಗಿರ್ಬೋದು, ಹಸುಗಳಿಗಿರ್ಬೋದು, ಹೀಗೆ ಬೇರೆ ಬೇರೆ ಸಂದೇಶ ರವಾನೆ ಆಗುತ್ತೆ ಅವನ ಕೊಳಲಿನ ನಾದದಲ್ಲಿ. ಅವನ ಕೊಳಲಿನ ನಾದ ಅಚಿಂತ್ಯ. ವೇಣುಂ ಕನ್ವಂಥಂ ಅಂತಾರೆ, ವೇಣುಂ ಕನ್ವಂಥಂ. ಕೃಷ್ಣ ಕೊಳಲನ್ನ ತನ್ನ ಸೊಂಟದಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ಕೊಂಬನ್ನ ಇಟ್ಕೊಂಡಿರ್ತಾನೆ. ಅವನ ಕೊಳಲಿನ ನಾದವನ್ನು ಕೇಳಕ್ಕೆ ಎಲ್ಲರಿಗೂ ಬಹಳ ಸಂತೋಷ. ಆಧ್ಯಾತ್ಮ ಜಗತ್ತಿನಲ್ಲಿ ಎಂಥ ಅದ್ಭುತ ಸ್ಥಳ ಅಂತಂದರೆ, ನಾವು ನಿಜವಾಗೂ ಇಲ್ಲಿ ಕೊಳಿತಾ ಇದ್ದೀವಿ. ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ದೇನೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಕೊಳಿತಾ ಇದ್ದೀವಿ. ಹಾಗಾಗಿ ನಾವು ಆ ಧಾಮವನ್ನು ಪಡಿಬೇಕು, ಧಾಮವನ್ನು ಸೇರಬೇಕು. ಇನ್ನೊಂದು ಏನು ಅಂದರೆ, ಭೌತಿಕ ಜಗತ್ತಿನಲ್ಲಿ ವಿಶೇಷ ಅಂತಂದರೆ ಎಲ್ಲ ಋತುಗಳು ಒಟ್ಟೊಟ್ಟಿಗೆ ನಮಗೆ ಕಾಣಸಿಗುತ್ತೆ. ಅದು ಬೇಸಿಗೆ ಇರ್ಬೋದು, ಮಳೆ ಇರ್ಬೋದು, ಚಳಿಗಾಲ ಇರ್ಬೋದು, ಎಲ್ಲ ಋತುಗಳು ನಮ್ಮ ಭೌತಿಕ ಜಗತ್ತಿನಲ್ಲಿ ಒಂದೊಂದಕ್ಕೆ ಒಂದೊಂದು ಋತುಗಳಿಗೆ ಒಂದೊಂದೊಂದೊಂದು ಕಾಲ ಇರ್ತದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಋತುಗಳನ್ನು ಒಂದೇ ಏಕಕಾಲದಲ್ಲಿ ಎಲ್ಲ ಋತುಗಳನ್ನು ನೋಡ್ಬೋದು. ಅಂದರೆ ಒಂದು ವನ ಪ್ರವೇಶ ಮಾಡಿದಾಗ ಒಂದು ಋತು, ಇನ್ನೊಂದು ವನ ಪ್ರವೇಶ ಮಾಡಿದಾಗ ಇನ್ನೊಂದು ಋತು, ಈ ರೀತಿ ಒಂದೇ ಏಕಕಾಲದಲ್ಲಿ ಪ್ರಕಟ ಆಗುತ್ತೆ. ವೃಂದಾವನ ಒಂದು ಕಮಲ, ದೊಡ್ಡ ಕಮಲ ಇದ್ದಂಗೆ, ಮಲ್ಟಿ ಸ್ಟೋರ್ ಸಿಟಿ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಂತೀವಲ್ಲ, ಆ ರೀತಿ ಮಲ್ಟಿ ಸ್ಟೋರ್ ಸಿಟಿ. ಒಂದು ಮಾಡಿಯಿಂದ ಇನ್ನೊಂದು ಮಾಡಿ, ದೊಡ್ಡ ದೊಡ್ಡ ಸಿಟಿಗಳು. ನಾವು ಈ ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕು ಅಂದರೆ ಕೃಷ್ಣ ಯಾವ ರೀತಿ ಹೋಗ್ತಾನೆ ಅಂದರೆ, ಕಮಲ ಈ ಥರ ಅರಳಿರ್ತಕ್ಕಂಥ ಕಮಲ, ಇದೊಂದು ದೊಡ್ಡ ಸಿಟಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಕೃಷ್ಣ ಆ ಕಮಲ ಮೊಗ್ಗು ಥರ ಈ ಥರ ಕೂಡ್ಕೊಳ್ಳುತ್ತೆ. ಒಂದು ಹೆಜ್ಜೆ ಇಡ್ತಾನೆ, ಆ ಇದಕ್ಕೆ ಹೋಗ್ತಾನೆ ಒಂದೇ ಕ್ಷಣದಲ್ಲಿ. ಈ ರೀತಿ ಇದೆ ಒಂದು ಆಧ್ಯಾತ್ಮಿಕ ಲೋಕದಲ್ಲಿ. ಅದಕ್ಕಾಗಿ ಕೃಷ್ಣನ ಪ್ರೇಮವನ್ನು ಗಳಿಸ್ಬೇಕು, ಕೃಷ್ಣನ ಸ್ನೇಹಿತರಾಗಬೇಕು ಅನ್ನೋ ಆಸೆ ನಾವು ಮಾಡ್ಕೊಂಡ್ರೆ ನಿಜವಾಗೂ ಶುದ್ಧ ಭಕ್ತಿ ಮುಖಾಂತರ ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು. ಅಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಸೇವೆಯಲ್ಲಿ ಎಲ್ಲರೂ ತೊಡಗಿರ್ತಾರೆ. ಅಲ್ಲಿ ಯಾರೂ ಕೂಡ ತಮ್ಮ ತೃಪ್ತಿಗೋಸ್ಕರ ಯಾರೂ ಮಾಡ್ಕೊಳ್ಳಲ್ಲ. ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಭಗವಂತನ ಸೇವೆ ಅವ್ರ ತೃಪ್ತಿ. ಆ ರೀತಿ ಒಂದು ಇಲ್ಲಿ ಥರ ಸೆಲ್ಫಿಸ್ಟ್ ಅಂತೀವಲ್ಲ, ನಮಗೋಸ್ಕರ ಮಾಡ್ಕೊಳ್ಳೋ ಥರ ಇಲ್ಲ, ಎಲ್ಲ ಭಗವಂತನಿಗೋಸ್ಕರನೇ. ಹಾಗಾಗಿ ಈ ರೀತಿ ಇರಬೇಕಾದ್ರೆ ಒಂದು ಸಲ ಕೃಷ್ಣ ಮತ್ತು ಗೋಪಾಲಕರು ಊಟವನ್ನು ತಗೊಂಡೋಗೋದು ಆಟ ಇದರಲ್ಲಿ ಮರ್ತುಬಿಟ್ಟಿರ್ತಾರೆ. ಕೃಷ್ಣ ಏನು ತಿಂದಿಲ್ಲ, ತುಂಬ ಹೊತ್ತು ಸಮಯ ಆಯಿತು, ಏನು ತಿಂದಿಲ್ಲ ಅಂಥೇಳಿ ಗೋಪಾಲಕರು ಏನು ಮಾಡ್ತಾರೆ, ಕೃಷ್ಣನಿಗೆ ಹಸಿವಾಗಿದೆಯಲ್ಲ, ಕೃಷ್ಣನಿಗೆ ಅಂತಂದರೆ ಅವನು ಬೇಡ ಅಂತ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಗೋಪಾಲಕರು ಹೋಗಿ ಕೃಷ್ಣನ ಹತ್ರ ಹೇಳ್ತಾರೆ, ಈ ಥರ ಹಸಿವಾಗ್ತಿದೆ, ಊಟದ ವ್ಯವಸ್ಥೆ ಮಾಡಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಲ್ಲೇ ಇರ್ತಕ್ಕಂಥ ಬ್ರಾಹ್ಮಣ ಒಂದು ಕುಟೀರದಲ್ಲಿ ಹೋಗಿ ಭಿಕ್ಷೆನ ಬೇಡಿ ತಗೊಂಬನ್ನಿ ಅಂತ. ಆಗ ಹೋಗ್ತಾರೆ, ಹೋಗಿ ತಗೊಂಡು ಬಂದು ತಾವು ತಿಂದು ಕೃಷ್ಣನಿಗೆ ತಿನ್ನಿಸಿ ತಾವು ತಿಂತಾರೆ. ಅದಕ್ಕೆ ಕೃಷ್ಣನ ಧಾಮ ಆ ಥರ ಒಂದು ಇದು, ಅದನ್ನು ಆ ಧಾಮಕ್ಕೆ ಹೋಗಬೇಕು ಅನ್ನೋದನ್ನು ನಾವು ನಿರ್ಧರಿಸಬೇಕು. ಅದಕ್ಕೆ ನಾವು ಸರಿಯಾದ ಮಾರ್ಗ, ಶುದ್ಧ ಭಕ್ತಿಯ ಮಾರ್ಗ ಮಾಡುವ ಮುಖೇನ ನಾವು ಭಗವಂತನ ಧಾಮಕ್ಕೆ ಸೇರ್ಕೊಂಡು
ಇಲ್ಲಿಗೆ ಇವತ್ತಿನ ಪ್ರವಚನ ಮುಗಿತು. ಮತ್ತು ನಮ್ಮ ಮನಸ್ಸು ಚಂಚಲ ಅಂತ ಹೇಳಿದ್ವಿ. ಚಂಚಲ ನಮ್ಮ ಮನಸ್ಸು ಅಂತ ಹೇಳಿದ್ವಿ. ಮನಸ್ಸು ಒಂದೇ ರೀತಿ ಇರೋದಿಲ್ಲ. ಆ ಮನಸ್ಸಿನ ಬಗ್ಗೆ ಒಂದು ದಾಸರ ಪದ ಇದೆ. ಸ್ವಲ್ಪ ಮನಸ್ಸು ಎಷ್ಟು ನಮಗೆ ತೊಂದರೆ ಕೊಡುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದೊಂಬವನೀ ಬಿಡಲೊಲ್ಲೆ, ದೊಂಬವನೀ ಬಿಡಲೊಲ್ಲೆ, ದೊಂಬವನೀ ಬಿಡಲೊಲ್ಲೆ, ರಂಗನ ನಂಬಿದ ಆ ಕ್ಷಣದಲ್ಲೇ, ನಂಬಿದ ಕ್ಷಣದಲ್ಲೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದೃಢ ಮಾಡಾತನ ಸ್ಮರಣೆ, ದೃಢ ಮಾಡಾತನ ಸ್ಮರಣೆ, ದೃಢ ಮಾಡಾತನ ಸ್ಮರಣೆ, ಭಕ್ತರ ಬಿಡಾತನು ಬಲು ಕರುಣಿ, ಬಿಡಾತನು ಬಲು ಕರುಣಿ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಪುರಂದರ ವಿಠಲನ ನಂಬು, ಪುರಂದರ ವಿಠಲನ ನಂಬು, ಪುರಂದರ ವಿಠಲನ ನಂಬು, ನಿನಗೀಗ ಪರಲೋಕದ ಸಂಪದಗಳನ್ನೆಲ್ಲ, ಇಹ ಪರದ ಸಂಪದಗಳನ್ನೆಲ್ಲ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಕೃಷ್ಣ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ರಂಗ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ಕೃಷ್ಣ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಹರೇ ಕೃಷ್ಣ. ಈ ರೀತಿ ನಾವು ಸಾವಧಾನದ ಇರಬೇಕಷ್ಟೆ. ಬರೀ ಶುದ್ಧ ಭಕ್ತಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಾವು ಭಗವಂತನ ಭಕ್ತಿ ಮಾಡಿದ್ರೆ ಸಾಕು. ಅವನಿಗೆ ಗೊತ್ತಿದೆ ತಾಯಿಗೆ ಹೇಗೆ ತನ್ನ ಮಗುಗೆ ಏನು ಬೇಕು ಅಂತ ಅವಶ್ಯಕತೆ ಇದೆ ಅಂತ ಹೇಗೆ ತಿಳ್ಕೊಂತಾಳೋ ಹಾಗೆ ಭಗವಂತ ತನ್ನ ಭಕ್ತರಿಗೆ ಏನು ಬೇಕು ಏನು ಬೇಡ ಅವ್ನಿಗೆ ಗೊತ್ತಿದೆ. ನಾವು ಭಕ್ತಿ ಒಂದು ಮಾಡಿದ್ರೆ ಸಾಕು, ಅಷ್ಟೇ ಸಾಕು. ಹಾಗಾಗಿ ಶುದ್ಧ ಭಕ್ತಿಯನ್ನು ಮಾಡೋಣ, ಭಗವಂತನ ಧಾಮಕ್ಕೆ ಹೋಗೋಣ ಅಂತ ಹೇಳ್ತಾ
ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ. ಸಾವಧಾನದಿಂದ ಎಲ್ಲ ಕೇಳೋದಕ್ಕೆ ಧನ್ಯವಾದಗಳು. ಹರೇ ಕೃಷ್ಣ.